ನಿಮ್ಮ ಮನೆ ಅಡುಗೆ ಮನೆ ಸಿಂಕು ಬಾತ್ರೂಮ್ ಪೈಪು ಏನಾದರೂ ಬ್ಲಾಕ್ ಆಗಿದೆಯಾ? ಯಾವ ರೀತಿ ಬ್ಲಾಕ್ನ ತೆಗಿಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ನೋಡ್ಬೋದು ನೀವು ನಮ್ಮ ಮನೆ ಅಡುಗೆ ಮನೆ ಸಿಂಕ್ ಯಾವ ರೀತಿ ಕಟ್ಕೊಂಡಿದೆ, ನೀರೆಲ್ಲ ಹೇಗೆ ಹೊರಗಡೆ ಬರ್ತಿದೆ ಅಂತ. ಸಿಂಕ್ ಬ್ಲಾಕ್ ಆಗೋಕ್ಕೆ ಕಾರಣ ಏನಂದ್ರೆ ನಾವು ತಿಂದು ಬಿಸಾಕೋ ಆಹಾರ, ಕಸ, ಕಡ್ಡಿ, ತಲೆ ಕೂದಲು, ವೇಸ್ಟ್ ಆಯಿಲು ಇವೆಲ್ಲ ನಮ್ಮ ಸಿಂಕ್ನ ಬ್ಲಾಕ್ ಮಾಡ್ತವೆ. ಈ ಪೈಪ್ ಬ್ಲಾಕೇಜ್ ತೆಗೆಯೋಕ್ಕೆ ಬ್ಲಾಕೇಜ್ ರಿಮೂವಲ್ ಪೌಡರ್ ಬೇಕು. ಮಾರ್ಕೆಟಲ್ಲಿ ಹಲವಾರು ರೀತಿಯ ಬ್ಲಾಕೇಜ್ ರಿಮೂವಲ್ ಪೌಡರ್ ಇದೆ. ಒಂದು ಪ್ಯಾಕೆಟ್ ಪೌಡರ್ಗೆ 30 ರೂಪೀಸ್ ಆಗುತ್ತೆ. ನೀವು ಬಲ್ಕಾಗಿ 6 ಅಥವಾ 7 ಪೌಡರ್ ತೊಗೊಂಡ್ರೆ ಒಂದು ಪೌಡರ್ ಎಕ್ಸ್ಟ್ರಾ ಸಿಗುತ್ತೆ. ನಾನಿಲ್ಲಿ 2 ಪೌಡರ್ ಪ್ಯಾಕೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಪೌಡರ್ ಎಷ್ಟು ಬೇಕು ಅನ್ನೋದು ನಿಮ್ಮ ಪೈಪ್ ಬ್ಲಾಕೇಜ್ ಮೇಲೆ ಡಿಪೆಂಡ್ಸ್ ಇರುತ್ತೆ. ನಮ್ಮನೆ ಪೈಪು ಸ್ವಲ್ಪ ಬ್ಲಾಕ್ ಆಗಿರೋದ್ರಿಂದ ನಾನು 2 ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಈ ಪೌಡರ್ನಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್, ಸರ್ಫಕೆಂಟ್ಸ್ ಮತ್ತು ಕ್ಲೀನಿಂಗ್ ಏಜೆಂಟ್ಸ್ಗಳಿರುತ್ತೆ. ಯಾವಾಗ ನಾವು ಪೈಪ್ ಒಳಗಡೆ ಈ ಪೌಡರ್ನ ಹಾಕ್ತೀವಿ, ನೀರೊಳಗಡೆ ಕಂಬೈಂಡ್ ಆಗಿ ಸ್ಟ್ರಾಂಗ್ ಕೆಮಿಕಲ್ ರಿಯಾಕ್ಷನ್ನ ಪ್ರೊಡ್ಯೂಸ್ ಆಗಿ ಪೈಪ್ ಒಳಗಡೆ ಇರುವಂತಹ ಬ್ಲಾಕ್ನ ರಿಲೀಸ್ ಮಾಡುತ್ತೆ. 20ರಿಂದ 30 ನಿಮಿಷ ನಾವು ಹಾಗೆ ಬಿಡಬೇಕಾಗುತ್ತೆ. ಯಾವುದೇ ರೀತಿಯಂಥ ನೀರಾಗಲಿ ಬೇರೆ ಏನಾಗಲಿ ಹಾಕಬಾರ್ದು. ಇವಾಗ ನೋಡ್ಬೋದು ನಾವು ಯಾವ ರೀತಿ ಬ್ಲಾಕ್ ಎಲ್ಲ ರಿಮೂವ್ ಆಗಿದೆ ಅಂತ. ಮೇಲ್ಗಡೆಯಿಂದ ನೀರು ಬಿಟ್ಟರು ಯಾವುದೇ ರೀತಿಯಾದಂಥ ನೀರು ಹೊರಗಡೆ ಬರ್ತಾ ಇಲ್ಲ. ಕಂಪ್ಲೀಟಾಗಿ ಬ್ಲಾಕು ಪೂರ್ತಿಯಾಗಿ ರಿಮೂವ್ ಆಗಿದೆ.